27ನೇ ವರ್ಷ ಇವತ್ತು ಸಾಮೂಹಿಕ ವಿವಾಹವನ್ನ ಬಸವರಾಜ್ ಅವರ ನೇತೃತ್ವದಲ್ಲಿ ನಾವು ಶುರು ಮಾಡಿ 27 ವರ್ಷಗಳು ಸಂದಿದೆ. ಈ 27 ವರ್ಷಗಳು ಕೂಡ ನಮ್ಗೆ ಯಾವ ರೀತಿ ನಡೀತು, ಯಾವ ರೀತಿ ಒಂದು ವರ್ಷಕ್ಕಿಂತ ವರ್ಷ ಹೆಚ್ಚಿನ ಸಾಮೂಹಿಕ ವಿವಾಹಗಳಲ್ಲಿ ಜೋಡಿಗಳನ್ನ ತೊಡಗಿಸ್ಕೊಂಡು ಅವ್ರಿಗೆ ಎಲ್ಲ ರೀತಿಯ ತಾಳಿ ಭಾಗ್ಯ ಇರ್ಬೋದು, ಬಟ್ಟೆ ಭಾಗ್ಯ ಇರ್ಬೋದು, ಮತ್ತೆ ಅವ್ರಿಗೆಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇರಬೇಕು. ಈ ರೀತಿ ಸಕಲ ಸೌಕರ್ಯಗಳನ್ನ ನಾವೆಲ್ಲ ಕಮಿಟಿಯವರು ಸೇರಿ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾಮೂಹಿಕ ವಿವಾಹವನ್ನು ಬನಶಂಕರಿ ದೇವಸ್ಥಾನದ ಆವರಣದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆವತ್ತು ನಾವು ಯಾವಾಗ ಶುರು ಮಾಡಿದ್ರು ಸಾಮೂಹಿಕ ವಿವಾಹ, ಆವತ್ತಿಂದ ಇವತ್ತಿನವರೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನವವಿವಾಹಿತರು ಸುಮಾರು ಜೋಡಿಗಳು ಇಲ್ಲಿ ಮದುವೆಯನ್ನ ಮಾಡಿಕೊಂಡು ಸುಖ ಸಂತೋಷದಿಂದ ಇದ್ದಾರೆ. ಬಡತನ ರೇಖೆಯಲ್ಲಿ ಯಾರು ತುಳಿತಕ್ಕೊಳಗಾಗಿರ್ತಾರೆ ಅಂತವ್ರು ಬಂದು ಇಲ್ಲಿ ಒಂದು ಮದುವೆಯನ್ನ ಆಗುವಂಥದ್ದು. ಮತ್ತೆ ಅವರು ಎಷ್ಟೇ ಜನ ಬಂದರೂ ಕೂಡ ನಮ್ಮ ಸಮಿತಿ ವತಿಯಿಂದ ಅನ್ನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡು ದಾನಿಗಳ ಸಹಾಯದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿಗೆ ಮುಂದುವರಿಸ್ಕೊಂಡು ಹೋಗ್ಲಿ, ಈ ಬನಶಂಕರಿ ತಾಯಿಯ ಕೃಪೆ ಎಲ್ಲರಿಗೂ ಲಭಿಸ್ಲಿ ಅಂತ ಈ ಶುಭ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀವಿ. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಅಡಿಯಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನ ನಾಳೆ 26/2/22 ಗುರುವಾರ 27ನೇ ವರ್ಷದ್ದು ಈಗಾಗಲೇ ನಮ್ಮ ಮಾಜಿ ಮಹಾಪೌರರು ವೇದಿಕೆ ವ್ಯವಸ್ಥಾಪಕರೊಬ್ಬರಾದಂಥ SK ನಟರಾಜ್ ಅವರು ಈಗಾಗಲೇ ಅವರು ಹೇಳ್ದಂಗೆ, ಅದೇ ರೀತಿ ನಮ್ಮ HK ಮುತ್ತಪ್ಪ ಅವರು, JR ದಾಮೋದರ ನಾಡವರು, R ನಾರಾಯಣ ಸ್ವಾಮಿ ಅವರು ಮತ್ತೆ C ಮುತ್ತಪ್ಪನವರು, ಅನೇಕ ನಮ್ಮೆಲ್ಲ ಮುಖಂಡರು, ಸಮಾಜ ಸೇವಕರು ಅಂತ ಏನ್ ಹೇಳ್ತೀವಿ ಆ ತರ ಇರ್ತಕ್ಕಂಥ ಎಲ್ಲ ಮುಖಂಡರು ಸತತ 2 ತಿಂಗಳಿಂದ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮುಜರಾಯಿ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಎಲ್ಲ ಸಹಕಾರವನ್ನ ತೆಗೆದುಕೊಂಡು ಇವತ್ತು ಮದುವೆಗೆ ಸಾಮೂಹಿಕ ವಿವಾಹಕ್ಕೆ ವ್ಯವಸ್ಥೆಯನ್ನು ಇವತ್ತಾಗಲೇ ದಾಸೋಹಕ್ಕೆ ಪ್ರಾರಂಭಕ್ಕೆ ಚಾಲನೆಯನ್ನ ಕೊಟ್ಟಂತ ಮಾಜಿ ಮಹಾಪೌರರು ನಮ್ಮೆಲ್ಲ ವೇದಿಕೆ ವ್ಯವಸ್ಥಾಪಕರಿಗೆ ನಾನು ಕೃತಜ್ಞತೆ ಇದ್ದೀನಿ. ಅವ್ರು ಹೇಳ್ತಾ ಇದ್ದಾಗ ನಟರಾಜ್ ಅವರು ಇದು ನಿರಂತರವಾಗಿ ಬಡವರಿಗೆ ಈ ಭಾಗದಲ್ಲಿ ಸೇವೆ, ನಿಜವಾಗ್ಲೂ ಆ ಕಾಳಜಿ ಮುತ್ತಪ್ಪನವರಲ್ಲಿದೆ, ನಾರಾಯಣ ಸ್ವಾಮಿ ಅವರಲ್ಲಿದೆ. ನಮ್ಮೆಲ್ಲ ಮುಖಂಡರು ಹಗಲು ರಾತ್ರಿಯಿಂದನೇ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ತಾಯಿ ಬನಶಂಕರಮ್ಮ ಅವ್ರ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಮ್ಮ SK ನಟರಾಜ್ ಅವ್ರು ಕಳೆದ ಬಾರಿ ಒಂದು ಸಣ್ಣ ಒಂದು ಇದರಲ್ಲಿ ಬರ್ಲಿಲ್ಲ, ಈ ಸಾರಿ ಬಂದು ದಾಸೋಹಕ್ಕೆ ನಾಳೆ ತಯಾರಾಗುವಂತ ಅಡಿಗೆಗೆ ಚಾಲನೆ ಕೊಟ್ರು. ಅದು ತಾಯಿಯ ಒಂದು ಕೃಪೆ ಅವ್ರ ಕುಟುಂಬಕ್ಕೆ ಅವ್ರ ಮೇಲೆ ಇರ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ.